ಸ್ನೇಹಿತರೆ, ಪೆಪೆ ಶಿಬಾ ಇನು ಈ ಎರಡು ಕಾಯಿನ್ಗಳಲ್ಲಿ, ಎರಡು ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಯಾವುದು ಮೊದಲು ₹1 ರೀಚ್ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡು ಬರೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಕ್ರಿಪ್ಟೋ ಮಾರ್ಕೆಟ್, ಶೇರ್ ಮಾರ್ಕೆಟ್ನ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ಸೊ ನಾನಿವತ್ತು ಈ ಶಿಬಾ ಇನು ಪೆಪೆ ಕಾಯಿನ್ಗಳಲ್ಲಿ ಯಾವುದು ಮೊದಲು ₹1 ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಈ ಶಿಬಾ ಇನು ಆಗಿರ್ಬೋದು, ಪೆಪೆ ಆಗಿರ್ಬೋದು, ಇದೆಲ್ಲ ಮೀಮ್ ಕಾಯಿನ್ಗಳಾಗಿರುತ್ತೆ. ತುಂಬಾನೇ ರಿಸ್ಕಿ ಕೂಡ ಇರುತ್ತೆ. ಕ್ರಿಪ್ಟೋ ಕರೆನ್ಸಿ ಅನ್ನೋದೇ ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್. ಇಲ್ಲಿ ನಿಮ್ಮ ಹಣ ಝೀರೋ ಕೂಡ ಆಗ್ಬೋದು ಅಥವಾ 1000 ಪಟ್ಟು ಬೆಳಿಬೋದು. ಝೀರೋ ಆಗೋದಿಲ್ಲ, ಬಟ್ ನಿಮ್ಮ ಒಂದು ಭಯ ಇರಲಿ ಅಂತ ಹೇಳಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಯಾವುದರಲ್ಲೂ ದುಡ್ಡು ಹಾಕ್ತಾ ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ಭಯ ಇರಲೇಬೇಕು. ಸೊ ಭಯ ಇಲ್ಲದೇ ನಾನು ಹಾಕ್ತೀನಿ ಅನ್ನೋ ಥರ ಅಲ್ಲ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಿ. ಎಕ್ಸಾಂಪಲ್, ನನ್ನ ಹತ್ರ 1 ಲಕ್ಷ ಇದೆ ಅಂತಂದ್ರೆ ಅದ್ರಲ್ಲಿ ನಂಗೆ ₹500, ₹400, ₹100 ಮ್ಯಾಟರ್ ಅಲ್ಲ. ಅಂತ ಹಣಗಳನ್ನ ಹಾಕ್ತೀನಿ ಅಂದ್ರೆ ನೀವು ಈ ಒಂದು ಕ್ರಿಪ್ಟೋ ಕರೆನ್ಸಿಲಿ ಹೂಡಿಕೆನ ಮಾಡಬಹುದು. ನೋಡಿ, ಇದು ಯಾವುದೇ ರೀತಿ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ. ಇದು ಜಸ್ಟ್ ಎಜುಕೇಶನ್ ಪರ್ಪಸ್ಗೆ ಆಗಿರುತ್ತೆ. ಈಗ ಇದ್ರ ಬಗ್ಗೆ ಬರೋಣ. ಈಗ ಶಿಬಾ ಇನು ಕಾಯಿನ್ ಆಗಿರ್ಬೋದು, ಪೆಪೆ ಕಾಯಿನ್ಗಳಾಗಿರ್ಬೋದು, ಈ ಎರಡು ಕಾಯಿನ್ಗಳಿಗೆ ನೀವೇನಾದ್ರೂ ಕೇವಲ ₹100 ಹಾಕ್ತಾ ಇದ್ದೀರಾ ಅಂದ್ರೂ ಕೂಡ ನಿಮಗೆ ಹತ್ತತ್ರ ಲಕ್ಷ ಗಟ್ಟಲೆ ಕಾಯಿನ್ಗಳು ಸಿಗುತ್ತೆ ಅಂತ ಹೇಳ್ಬಹುದು. ಈ ಶಿಬಾ ಇನು ಪೆಪೆ ಕಾಯಿನ್ಗಳು ಇವೆರಡು ಕೂಡ ಎಥೀರಿಯಂ ಬೇಸ್ಡ್ ಬ್ಲಾಕ್ ಚೈನ್ ಮೇಲೆ ವರ್ಕ್ ಆಗ್ತಕ್ಕಂಥ ಮೀಮ್ ಕಾಯಿನ್ಗಳಾಗಿದೆ. ಮೀಮ್ ಕಾಯಿನ್ಗಳು ಮತ್ತೆ ಹೇಳ್ತಾ ಇದ್ದೀನಿ. ಈ ಒಂದು ಕಾಯಿನ್ಗಳು ₹1 ಆಗುವಂತ ಸಾಧ್ಯತೆ ಇದೆಯಾ ಅನ್ನೋದನ್ನ ಇವತ್ತು ತಿಳ್ಕೊಂಡು ಬರೋಣ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮಾರ್ಕೆಟ್ ಕ್ಯಾಪ್ ನ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು? ಈ ಕರೆಂಟ್ ಸಪ್ಲೈ ಇಂಟು ಕರೆಂಟ್ ಪ್ರೈಸ್ ಏನಿದೆ ಇದನ್ನ ನಾವು ಇಂಟು ಮಾಡಿದ್ರೆ ನಿಮಗೆ ಮಾರ್ಕೆಟ್ ಕ್ಯಾಪ್ ದೊರೀತಕ್ಕಂಥದ್ದು. ಈಗ ಈ ಒಂದು ಶಿಬಾ ಇನು ಕಾಯಿನ್ದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತಂದ್ರೆ $9.16 ಬಿಲಿಯನ್ ಇದೆ ಅಂತ ಹೇಳ್ಬೋದು. ಹಾಗೇನೆ ಈ ಒಂದು ಪೆಪೆ ಕಾಯಿನ್ದು $4.12 ಬಿಲಿಯನ್ ಇದೆ. ಆದ್ರೆ ಇದೇನಾದ್ರೂ $1 ಟಚ್ ಆಗಬೇಕು ಅಂದ್ರೆ, ಶಿಬಾ ಇನು ಕಾಯಿನ್ $1 ಅಂದ್ರೆ ₹87 ಆಗಬೇಕು ಅಂತಂದ್ರೆ ಇದಕ್ಕೆ ಬರೋಬ್ಬರಿ $540 ಟ್ರಿಲಿಯನ್ ಬೇಕಾಗುತ್ತೆ. ಪೆಪೆ ಕಾಯಿನ್ಗೆ $420 ಟ್ರಿಲಿಯನ್ ಬೇಕಾಗುತ್ತೆ $1 ರೀಚ್ ಆಗೋದಕ್ಕೆ. ಬೇಡ ಸರ್ ಬಿಟ್ಟಾಕಿ, ಅಟ್ಲೀಸ್ಟ್ ₹1 ಆಗುತ್ತಾ ಅಂತ ನೀವು ಕೇಳಬಹುದು. ₹1 ಆಗಬೇಕು ಅಂತಂದ್ರೆ ಶಿಬಾ ಇನು ಕಾಯಿನ್ ಕೇವಲ $1 ಆಗಬೇಕು ಅಂದ್ರೂ ಕೂಡ ಶಿಬಾ ಇನು ಕಾಯಿನ್ಗೆ ಬರೋಬ್ಬರಿ $7 ಟ್ರಿಲಿಯನ್ ಅವಶ್ಯಕತೆ ಇದೆ. ಹಾಗೇನೆ ಪೆಪೆ ಕಾಯಿನ್ಗೆ $5 ಟ್ರಿಲಿಯನ್ ಅವಶ್ಯಕತೆ ಇದೆ. ಒಂದು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ ಈ ಒಂದು ಕ್ರಿಪ್ಟೋ ಕರೆನ್ಸಿಯ ರಾಜ ಅಂತ ಏನ್ ಕರಿತೀವಲ್ಲ, BTC ಬಿಟ್ಕಾಯಿನ್ ನ ಮಾರ್ಕೆಟ್ ಕ್ಯಾಪ್ ಗೊತ್ತಾ? ಕೇವಲ $1.9 ಟ್ರಿಲಿಯನ್. ಓಕೆ, ಸೊ ಅಂತಹ ಮಾರ್ಕೆಟ್ ನಲ್ಲಿ ಕಿಂಗ್ ಆಗಿರ್ತಕ್ಕಂತಹ ಬಿಟ್ಕಾಯಿನ್ ನ ಒಂದು ಮಾರ್ಕೆಟ್ ಕ್ಯಾಪ್ ಇಷ್ಟು ಕಮ್ಮಿ ಇದೆ ಅಂತ ಹೇಳಿ ಈ ಮೀಮ್ ಕಾಯಿನ್ಗಳಿಗೆ ಇಷ್ಟೊಂದು ಹಣ ಬರುತ್ತಾ ಅಂತಂದ್ರೆ ಇದು ಇಂಪಾಸಿಬಲ್ ಅಂತ ಹೇಳ್ಬಹುದು. ಎಸ್, ಏನಕ್ಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಟೋಟಲ್, ನಮ್ಮ ಭಾರತದ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಹಣ ಎಷ್ಟು ಗೊತ್ತಾ? ಕೇವಲ $5 ಟ್ರಿಲಿಯನ್. ಓಕೆನಾ? ಇಡೀ ನಮ್ಮ ಭಾರತೀಯ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಹಣ, ಇಡೀ ಓವರ್ ಆಲ್ ವರ್ಲ್ಡ್ ನ ಬಗ್ಗೆ ನಾವು ತಗೊಂಡ್ರು ಕೂಡ $48 ಟ್ರಿಲಿಯನ್ ಅಷ್ಟು ಹಣ ಇರಬಹುದು. ಈಗ $420 ಟ್ರಿಲಿಯನ್, $514 ಟ್ರಿಲಿಯನ್ ಅಂದ್ರೆ ಏನು ಸುಮ್ಮನೆನಾ? ಓಕೆನಾ? ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಬಟ್ ಇದು ಪಾಸಿಬಿಲಿಟೀಸ್ ಇಲ್ವಾ ಸರ್? ಅಟ್ಲೀಸ್ಟ್ $1 ಬರಲ್ವಾ ಅಂತಂದ್ರೆ ಬರಬಹುದು, ಹೇಳೋದಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಈ ಒಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ರೀತಿ ಮೀಮ್ ಕಾಯಿನ್ಗಳನ್ನ ಮಾಡಿ ಮ್ಯಾಕ್ಸಿಮಮ್ ಸಪ್ಲೈನ ಕೊಟ್ಟಿರ್ತಾರೋ ಅದೇ ರೀತಿ ಅದನ್ನ ಬರ್ನ್ ಮಾಡುವಂತ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಡೋಜಿ ಕಾಯಿನ್ ನ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಇದು ನಾವು ಡೋಜ್ ಕಾಯಿನ್ ಅಂತ ಕರಿತೀವಿ. ಈ ಕಾಯಿನ್ ಏನಿದೆ ಒಂದೇ ಒಂದು ನಿಮಿಷಕ್ಕೆ ಬರೋಬ್ಬರಿ 10,000 ಹೊಸ ಕಾಯಿನ್ಗಳಾಗಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನೀವೇನಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಇಷ್ಟೊತ್ತಿಗೆ ಹತ್ತತ್ರ ಈಗ 3 ನಿಮಿಷ ಆಗಿದೆ ಅಂದ್ರೆ 30,000 ಹೊಸ ಡೋಜಿ ಕಾಯಿನ್ಗಳು ಹೊರಗಡೆ ಬಂದಿರುತ್ತೆ. ಬಟ್ ಇದು ಪಾಸಿಬಿಲಿಟೀಸ್ ಇಲ್ವಾ? ಇದರಿಂದ ಏನು ಮುಂದೆ ಫ್ಯೂಚರ್ ನಲ್ಲಿ ಬೆನಿಫಿಟ್ಸ್ ಆಗಲ್ವಾ ಅಂತಂದ್ರೆ ಆಗಬಹುದು. ಏನಕ್ಕೆ ಅಂತಂದ್ರೆ ಇವುಗಳನ್ನ ಬರ್ನ್ಔಟ್ ಮಾಡುವಂತಹ ಒಂದು ಪಾಸಿಬಿಲಿಟೀಸ್ ಕೂಡ ಇದೆ. ಅಂದ್ರೆ ಈಗ ಮ್ಯಾಕ್ಸಿಮಮ್ ಸಪ್ಲೈ ನಾನು ಒಂದು 10,000 ಬಿಲಿಯನ್ಗೆ ಇಟ್ಟಿರ್ತೀನಿ ಅಂತಂದ್ರೆ ಅದನ್ನ ನಾನು ಬರ್ನ್ ಮಾಡ್ಬೋದು, ಕಾಯಿನ್ಗಳನ್ನ ಬರ್ನ್ ಮಾಡ್ಬೋದು. ಆ ರೀತಿಯ ಒಂದು ಫೆಸಿಲಿಟಿ ಕೂಡ ಇದೆ ಅಂತ ಹೇಳ್ಬೋದು. ಫ್ಯೂಚರ್ ನಲ್ಲಿ ಹೇಳಲಿಕ್ಕಾಗಲ್ಲ, ಬಿಕಾಸ್ ಎಲ್ಲ ಒಂದು ಕ್ರಿಪ್ಟೋ ಕರೆನ್ಸಿಗಳಿಗೆ ETF ಅಪ್ರೂವಲ್ ಸಿಗ್ತಾ ಇದೆ. ಸೊ ಇನ್ ಕೇಸ್ ಫ್ಯೂಚರ್ ನಲ್ಲಿ ಈ ಒಂದು ಶಿಬಾ ಇನು ಪೆಪೆಗೂ ಏನಾದರೂ ಒಂದು ETF ನಲ್ಲಿ ಅಪ್ರೂವಲ್ ಏನಾದ್ರು ಸಿಕ್ತು ಅಂತಂದ್ರೆ ಸೊ ಮುಂಬರುವ ದಿನಗಳಲ್ಲಿ ಇದರ ಒಂದು ಮ್ಯಾಕ್ಸಿಮಮ್ ಸಪ್ಲೈನ ಬರ್ನ್ಔಟ್ ಮಾಡಿದ್ರೆ ನಿಮ್ಮ ಒಂದು ಪ್ರೈಸ್ ಏನಿದೆ ಈ ಒಂದು $1 ಅಲ್ಲ $2 ಆದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ಸಂಗತಿ ಏನಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ CoinDCX ನ ಲಿಂಕ್ ಇದೆ. ಹಾಗೆ ಕಾಮೆಂಟ್ ಬಾಕ್ಸ್ ನಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಅದ್ರ ಮುಖಾಂತರ ನೀವು ಹೋಗಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಸೊ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಚಾನಲ್ ನಲ್ಲಿ ಇದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡೋದು ಹೇಗೆ ಅಂತ ಹೇಳಿ ನೀವು ಅಲ್ಲಿ ಹೋಗಿ ಕೂಡ ವಾಚ್ ಮಾಡಬಹುದು. ಸೊ ನೀವೇನಾದ್ರೂ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕಲಿಬೇಕು ಸರ್, ನಾನು ಶೇರ್ ಮಾರ್ಕೆಟ್ ನ ಬಗ್ಗೆ ಕಲಿಬೇಕು, ಫಾರೆಕ್ಸ್ ಮಾರ್ಕೆಟ್ ನ ಬಗ್ಗೆ ಕಲಿಬೇಕು ಅಂದ್ರೆ ಕೇವಲ 10,000ದಲ್ಲಿ ಈ 3 ಕೋರ್ಸಸ್ ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಒನ್ಸ್ ನೀವು ಈ ಕೋರ್ಸಸ್ ನ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಲೈಫೇ ಚೇಂಜ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ವೈ? ಬಿಕಾಸ್ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಯಾರು ಮಾಡದಿರತಕ್ಕಂತಹ ಒಂದು ಜವಾಬ್ದಾರಿ
ಜವಾಬ್ದಾರಿಯನ್ನು ನೀವು ಮಾಡ್ತಿದ್ದೀರಾ ಅಂತ ನಾನು ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಂತಹ ವಿಷಯಗಳನ್ನ ಕಲೀಲಿಕ್ಕೆ ಟ್ರೈ ಮಾಡಿ. ಫ್ಯೂಚರ್ನಲ್ಲಿ ಶೇರ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು ಬೂಮ್ ಆಗುವಂಥ ಸಾಧ್ಯತೆ ತುಂಬ ಇದೆ ಅಂತ ಹೇಳ್ಬೋದು. ನೀವೇನಾದರೂ ಈ ಒಂದು ಕೋರ್ಸ್ಗೆ ಎನ್ರೋಲ್ ಆಗಬೇಕು, ಅಡ್ಮಿಷನ್ ಪಡಿಬೇಕು ಅಂತಂದರೆ ಮೇಲೆ ಕಾಣ್ತಿರ್ತಕ್ಕಂಥ ಈ ಒಂದು ನಂಬರ್ಗೆ ಕರೆ ಮಾಡಿ ನನ್ನ ಕೋರ್ಸ್ನ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಶೇರ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್ನ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.